ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕರ್ನಾಟಕ ವೀಕ್ಷಕರಿಗೆ ನಾನು ನಿಮ್ಮ ಮಂಜುನಾಥ ಗುರುಜಿ ಮಾಡುವ ನಮಸ್ಕಾರಗಳು. ಇವತ್ತಿನ ಸಂಚಿಕೆಯಲ್ಲಿ ಕುಂಭರಾಶಿಯ ಮಾಸ ಭವಿಷ್ಯ ಏನೆಂದು ತಿಳಿದುಕೊಳ್ಳೋಣ ಬನ್ನಿ. ಇದಕ್ಕಿಂತ ಮುಂಚೆ ನಮ್ಮ ರಾಯರಿದ್ದಾರೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇದರಲ್ಲಿ ಉದ್ಯೋಗದ ವಿಚಾರದಲ್ಲಿ ನೋಡೋದಾದ್ರೆ, ಕೆಲಸದ ಸ್ಥಳದಲ್ಲಿ ಹೊಸ ತಂತ್ರಜ್ಞಾನ ಅಥವಾ ಹೊಸ ಜವಾಬ್ದಾರಿಯನ್ನು ಕಳೆಯುವ ಸಂದರ್ಭ ಬರ್ತದೆ. ನಿಮ್ಮ ವಿಭಿನ್ನ ಆಲೋಚನೆಗಳು ಮೇಲಾಧಿಕಾರಿಗಳ ಗಮನ ಸೆಳೆಯುತ್ತೆ. ಸರ್ಕಾರ ದಾಖಲೆಗಳು, ಒಪ್ಪಂದಗಳು ಅಥವಾ ಯಾವುದೇ ಕಚೇರಿಯ ಕಡತಗಳಲ್ಲಿ ಯಾವುದೇ ನಿರ್ಲಕ್ಷ್ಯ ಮಾಡಬೇಡಿ. ಇನ್ನು ಆರ್ಥಿಕ ವಿಚಾರದಲ್ಲಿ ನೋಡೋದಾದ್ರೆ, ಹಣ ಗಳಿಸುವುದಕ್ಕಿಂತ ಅದನ್ನ ಸರಿಯಾಗಿ ಬಳಸುವುದು ಮುಖ್ಯವಾಗ್ತದೆ. ಹೆಚ್ಚುವರಿ ಆದಾಯ ದೊರಕುವ ಯೋಗವಿದೆ. ಯಾವುದೇ ಹಣಕಾಸಿನ ನಿರ್ಧಾರದಲ್ಲಿ ಕುಟುಂಬದ ಸಲಹೆ ಪಡೆಯುವುದು ಒಳ್ಳೆಯದು. ಇನ್ನು ವ್ಯವಹಾರದಲ್ಲಿ ಆನ್ಲೈನ್ ತಂತ್ರಜ್ಞಾನ ಅಥವಾ ಸೇವಾ ಕ್ಷೇತ್ರದ ವ್ಯಾಪಾರಿಗಳಿಗೆ ಉತ್ತಮ ಸ್ಪಂದನೆ ದೊರೆಯುತ್ತದೆ. ಸ್ಪರ್ಧಿಗಳ ಬಗ್ಗೆ ಹೆಚ್ಚು ಚಿಂತಿಸದೆ ನಿಮ್ಮ ಸೇವೆಯ ಗುಣಮಟ್ಟವನ್ನು ಹೆಚ್ಚಿಸಿ. ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಸಂಬಂಧದಲ್ಲಿ ಸ್ವಾತಂತ್ರ್ಯ ಮತ್ತು ಪರಸ್ಪರ ಗೌರವ ಮತ್ತು ಹೆಚ್ಚಿನ ಮಹತ್ವ ಸಿಗ್ತದೆ. ಸಂಗಾತಿಯ ಮಾತನ್ನ ಪೂರ್ಣವಾಗಿ ಕೇಳುವ ಹವ್ಯಾಸವನ್ನು ಬಳಸಿಕೊಳ್ಳಿ. ಇನ್ನು ಕುಟುಂಬದಲ್ಲಿ ನಿಮ್ಮ ಸಲಹೆಯನ್ನ ಎಲ್ಲರೂ ಸ್ವೀಕರಿಸುವ ಸಮಯ ಬರ್ತದೆ. ದೂರದಲ್ಲಿನ ಕುಟುಂಬ ಸದಸ್ಯರಿಂದ ಸಂತಸ ಸುದ್ದಿ ಬರ್ತದೆ. ಮನೆಗೆ ಅಗತ್ಯವಾದ ಒಂದು ವಸ್ತುವಿನ ಖರೀದಿ ಸಾಧ್ಯತೆ ಇದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ, ರಕ್ತ ಸಂಬಂಧದ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಬಹುದು. ಪ್ರತಿದಿನ ನಡೆಯುವಾಗ ಲಘು ವ್ಯಾಯಾಮ ಮಾಡಿ. ಕುಂಭರಾಶಿಯ ಅಧಿಪತಿ ಶನಿ ಆಗಿದ್ದರಿಂದ ಪ್ರತಿ ಶನಿವಾರ ನೀವು ಹನುಮಾನ್ ಚಾಲಿಸ್ ಪಠಣೆ ಮಾಡಿ, ಕಪ್ಪು ಎಳ್ಳಿನ ದೀಪವನ್ನು ಬೆಳಗಿಸಿ ಬಡವರಿಗೆ ದಾನ ಮಾಡುವುದರಿಂದ ಶನಿದೇವರ ಅನುಗ್ರಹದಿಂದ ಶುಭ ಫಲಗಳು ದೊರೆಯುತ್ತದೆ. ಇದಾಗಿತ್ತು ಕುಂಭರಾಶಿಯ ಆಷಾಢ ಮಾಸದ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ರಾಯರಿದ್ದಾರೆ ಪೇಜನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ.